ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಂದಿನಿ ನಾಗೇಂದ್ರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಚಿಕ್ಕವರಿರುವಾಗ ಮಾವಿನಕಾಯಿ ಕಾಲ ಬಂದರೆ ಸಾಕು, ಅಮ್ಮನ್ನ ಯಾವಾಗಲೂ ಕೇಳ್ತಾ ಇದ್ವಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಡಮ್ಮ ಅಂತ. ಅಮ್ಮ ಸಿಂಪಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ರು. ಆ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲೆನ ಇಟ್ಕೊತಾ ಇದ್ದೀನಿ. 2.5 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ 2 ಸ್ಪೂನು. ಸಾಸಿವೆ ಸಿಡಿದ ನಂತರ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಬಾಡಿದ ನಂತರ 1/4 ಕಪ್ ಅಷ್ಟು ಕಡಲೆಬೇಳೆ, 1/4 ಕಪ್ ಅಷ್ಟು ಉದ್ದಿನ ಕಾಳನ್ನ ಹಾಕೋತಾ ಇದ್ದೀನಿ. 5ರಿಂದ 6 ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಕರಿಬೇವು, ಅರ್ಧ ಟೀ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಾಡಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಒಂದು ಕಪ್ ಅಷ್ಟು ತುರಿದಿರ್ತಕ್ಕಂಥ ಮಾವಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಗಿಣಿ ಮಾವಿನಕಾಯಿ ಅಂತ ಬರುತ್ತೆ, ಅದನ್ನ ಬಳಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಅಷ್ಟು, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಇದನ್ನ ತುಂಬಾ ಜಾಸ್ತಿ ಬಾಡಿಸ್ಬಾರ್ದು. ಒಂದು ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಬೇಕು. ಉದ್ದುದ್ರಾಗಿ ಮಾಡ್ಕೊಂಡಿರ್ತಕ್ಕಂಥ ಅನ್ನನ ಈ ಗೊಜ್ಜಿನೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ.